ಅಮೆರಿಕ ಮತ್ತು ಇರಾನ್ ನಡುವಿನ ತೀವ್ರ ಉದ್ವಿಗ್ನತೆಯ ನಡುವೆ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅಮೆರಿಕ ಸರ್ಕಾರವು ಇರಾನ್ನ ಹೊಸ ಪರಮ ನಾಯಕನಾಗಿ ಹೊರಹೊಮ್ಮಿರುವ ಮುಜ್ತಬಾ ಖಮೇನಿ ಕುರಿತು ಮಾಹಿತಿ ನೀಡಿದವರಿಗೆ $10 ಮಿಲಿಯನ್ ಅಂದ್ರೆ ಸುಮಾರು 83 ಕೋಟಿ ಬಹುಮಾನವನ್ನ ಘೋಷಿಸಿದೆ. ಈ ಕ್ರಮವು ಎರಡು ದೇಶಗಳ ನಡುವೆ ನಡೆಯುತ್ತಿರುವ ಸಂಘರ್ಷದ ತೀವ್ರತೆಯನ್ನು ತೋರಿಸುತ್ತದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರಕಟಿಸಿರುವ ಈ ಬಹುಮಾನ ರಿವಾರ್ಡ್ಸ್ ಫಾರ್ ಜಸ್ಟಿಸ್ ಕಾರ್ಯಕ್ರಮದ ಭಾಗವಾಗಿದೆ. ವರದಿಗಳ ಪ್ರಕಾರ ಕೇವಲ ಖಮೇನಿ ಅಲ್ಲ, ಇರಾನ್ನ ಇನ್ನೂ ಹಲವು ಉನ್ನತ ಸೈನಿಕ ಹಾಗೂ ಗುಪ್ತಚರ ಅಧಿಕಾರಿಗಳ ಮೇಲೆ ಇದೇ ರೀತಿಯ ಬಹುಮಾನ ಘೋಷಿಸಲಾಗಿದೆ. ಅಮೆರಿಕ ಈ ನಾಯಕರನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಜೊತೆ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪಿಸುತ್ತಿದೆ. ಮುಜ್ತಬಾ ಖಮೇನಿ ಇತ್ತೀಚೆಗೆ ತನ್ನ ತಂದೆ ಮತ್ತು ಮಾಜಿ ಪರಮ ನಾಯಕ ಅಲಿ ಖಮೇನಿ ಸಾವಿನ ನಂತರ ಅಧಿಕಾರಕ್ಕೆ ಬಂದಿದ್ದಾರೆ. ಅವರ ತಂದೆ ಅಮೆರಿಕ ಇಸ್ರೇಲ್ ಸಂಯುಕ್ತ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎಂಬ ವರದಿಗಳ ಹಿನ್ನೆಲೆ ಈ ಅಧಿಕಾರ ಬದಲಾವಣೆ ನಡೆದಿದೆ. ಅಮೆರಿಕ ಸರ್ಕಾರದ ಪ್ರಕಾರ ಈ ನಾಯಕರಿಂದ ಜಾಗತಿಕ ಭದ್ರತೆ ಅಪಾಯವಿದೆ ಎಂದು ನಂಬಲಾಗಿದೆ. ಮಾಹಿತಿ ನೀಡಿದವರಿಗೆ ಹಣ ಮಾತ್ರವಲ್ಲ, ಅಗತ್ಯವಿದ್ರೆ ಸುರಕ್ಷಿತ ಸ್ಥಳಾಂತರ ಸಹ ನೀಡಲಾಗುವುದು ಎಂದು ಹೇಳಲಾಗಿದೆ. ಇದಕ್ಕೂ ನಡುವೆ ಮುಜ್ತಬಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಿರುವುದು ಇನ್ನಷ್ಟು ಕುತೂಹಲ ಮೂಡಿಸಿದೆ. ಕೆಲವು ವರದಿಗಳ ಪ್ರಕಾರ ಇತ್ತೀಚೆಗೆ ದಾಳಿಯಲ್ಲಿ ಅವರು ಗಾಯಗೊಂಡಿರಬಹುದು ಎಂಬ ಶಂಕೆ ಇದೆ. ಅವರ ಪರವಾಗಿ ಪ್ರಕಟವಾದ ಹೇಳಿಕೆಗಳನ್ನ ಮಾತ್ರ ರಾಜ್ಯ ಮಾಧ್ಯಮಗಳು ಪ್ರಸಾರ ಮಾಡುತ್ತಿದೆ. ಈ ಬಹುಮಾನ ಘೋಷಣೆ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಸಂದೇಶ ನೀಡುತ್ತಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಈಗಾಗಲೇ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ಮತ್ತು ಪರಸ್ಪರ ಬೆದರಿಕೆಗಳು ನಡೆಯುತ್ತಿದೆ. ಇರಾನ್ ತನ್ನ ಮಿತ್ರ ರಾಷ್ಟ್ರಗಳ ಬೆಂಬಲದೊಂದಿಗೆ ಪ್ರತಿದಾಳಿ ನಡೆಸುತ್ತಿದೆ. ಹೊಸ ನಾಯಕತ್ವ ಬಂದ ನಂತರವೂ ಕಠಿಣ ನಿಲುವು ಮುಂದುವರೆಯಲಿದೆ ಎಂದು ಖಮೇನಿ ಹೇಳಿರುವುದಾಗಿ ವರದಿಗಳು ಸೂಚಿಸುತ್ತವೆ. ತಜ್ಞರ ಅಭಿಪ್ರಾಯದಲ್ಲಿ ಈ ಬಹುಮಾನ ಘೋಷಣೆ ಕೇವಲ ಮಾಹಿತಿ ಸಂಗ್ರಹಿಸಲು ಮಾತ್ರವಲ್ಲ, ಇರಾನ್ ಆಡಳಿತದ ಒಳಗೂ ಒತ್ತಡ ಸೃಷ್ಟಿಸುವ ಉದ್ದೇಶವಿರಬಹುದು. ಉನ್ನತ ನಾಯಕರ ಸ್ಥಳ, ಚಲನವಲನ ಅಥವಾ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ಪಡೆಯಲು ಇದು ಪ್ರಯತ್ನವಾಗಿರಬಹುದು ಎಂದು ವಿಶ್ಲೇಷಣೆ ನಡೆಯುತ್ತಿದೆ. ಇರಾನ್ ಈ ಆರೋಪಗಳನ್ನು ತಳ್ಳಿ ಹಾಕಿ ಅಮೆರಿಕ ರಾಜಕೀಯ ಉದ್ದೇಶದಿಂದ ಈ ಕ್ರಮ ಕೈಗೊಂಡಿದೆ ಎಂದು ಹೇಳ್ತಿದೆ. ದೇಶದ ನಾಯಕರು ಅಡಗಿದ್ದಾರೆ ಎಂಬ ಆರೋಪವನ್ನ ಅವರು ತಿರಸ್ಕರಿಸಿದ್ದಾರೆ. ಒಟ್ನಲ್ಲಿ ಹೊಸ ಪರಮ ನಾಯಕ ಮುಜ್ತಬಾ ಖಮೇನಿಯ ಮೇಲೆ $10 ಮಿಲಿಯನ್ ಬಹುಮಾನ ಘೋಷಿಸಿರುವುದು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಿಸುತ್ತಿರುವ ಸೂಚನೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ರಮದಿಂದ ರಾಜತಾಂತ್ರಿಕ ಸಂಬಂಧಗಳು ಮತ್ತಷ್ಟು ಹದಗೆಡಬಹುದೇ ಅಥವಾ ಮಾತುಕತೆಗಳಿಗೆ ದಾರಿ ಮಾಡಿಕೊಡಬಹುದೇ ಎಂಬುದನ್ನ ಜಾಗತಿಕ ಸಮುದಾಯ ಕಾದು ನೋಡ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.